BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಮೇ 9ನೇ ತಾರೀಕು ಈಗಾಗಲೇ ನಿಗದಿಯಾಗಿರುವಂತಹ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಜನಸಾಗರವೇ ಹೊತ್ತು ಹರಿದು ಬರ್ತಾ ಇರುವಂಥದ್ದು. ದೇಶದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರುವಂಥ ಅಮಿತ್ ಶಾಜಿಯವರ ಅಧ್ಯಕ್ಷತೆಯಲ್ಲಿ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗ್ತಾ ಇದೆ. ನಿಜವಾಗ್ಲೂ ಕೂಡ ನಮಗೆ ರೋಮಾಂಚನ ಆಗ್ತಾ ಇರುವಂಥದ್ದು. ರಾಜ್ಯದ ಎಲ್ಲೇ ಹೋದರೂ ಕೂಡ ಯಡಿಯೂರಪ್ಪನವ್ರ ಬಗ್ಗೆ ಏನು ಒಂದು ಅಗಾಧವಾಗಿರ್ತಕ್ಕಂಥ ವಿಶ್ವಾಸ ಇವತ್ತಿಗೂ ಕೂಡ ಅದು ಮಾಸಿಲ್ಲ. ಇವತ್ತು ಕೂಡ ಯಡಿಯೂರಪ್ಪನವ್ರ ಬಗ್ಗೆ ಅದೇ ವಿಶ್ವಾಸ ಜನಸಾಮಾನ್ಯರಲ್ಲಿ ಕಾರ್ಯಕರ್ತರಿರುವಂಥದ್ದು ನಿಜವಾಗ್ಲೂ ಕೂಡ ನಮಗೆ ಸಂತೋಷ ಮತ್ತು ಹೆಮ್ಮೆ ತರುವಂಥ ವಿಚಾರ. ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ ಜನರು. ಈಗಾಗಲೇ ತಮ್ಮ ಮಾಹಿತಿ ಸಿಕ್ಕಿರುವ ಹಾಗೆ 8ನೇ ತಾರೀಕು ಸಂಜೆ 5 ಗಂಟೆಗೆ ಪುರಪ್ರವೇಶ. ಯಡಿಯೂರಪ್ಪನವರು ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಬರ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅವತ್ತು ಕೂಡ ಅಭಿಮಾನಿಗಳಿರ್ತಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಕಲಾ ತಂಡಗಳು ಕೂಡ ಬರ್ತಾ ಇವೆ. ಒಟ್ಟಾರೆಯಾಗಿ ಹೇಳೋದಾದರೆ ಏನು ನಮ್ಮೆಲ್ಲ ಹಿರಿಯರು ಹೇಳ್ತಾ ಇದ್ರು, ಯಡಿಯೂರಪ್ಪನವರು ಅವರೊಬ್ಬರು ವ್ಯಕ್ತಿ ಅಲ್ಲ, ಅದೊಂದು ದೊಡ್ಡ ಶಕ್ತಿ ಅಂತ ಹೇಳ್ತಾ ಇದ್ರು. ಆ ಶಕ್ತಿ ಏನು ಅಂತೇಳಿ ನಮಗೂ ಕೂಡ ಅದು ಅರಿವಾಗಿ ಬನ್ನಿ ಕಲ್ಲು. ಸಾವಿರಾರು ಸಂಖ್ಯೆಯಲ್ಲಿ ನಾಡಿನ ಪರಮ ಪೂಜ್ಯರು, ಜಗದ್ಗುರುಗಳು, ಎಲ್ಲ ಸಮಾಜದ, ಎಲ್ಲ ಜಾತಿ, ಎಲ್ಲ ಸಮಾಜದ ಮಠಮಾನ್ಯ ಗುರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಭಾಳ ಅಪರೂಪವಾಗಿರ್ತಕ್ಕಂಥ, ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದೇವೆ. ನಮ್ಮೆಲ್ಲ ಕಾರ್ಯಕರ್ತರು ಕಳೆದ 15-20 ದಿನದಿಂದ ಸಾಕಷ್ಟು ಶ್ರಮವನ್ನು ಕೂಡ ಹಾಕ್ತಾ ಇದ್ದಾರೆ. ನಿನ್ನೆ ಮೈಸೂರು ಪ್ರವಾಸ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಾಗ ತಂದೆಯವ್ರ ಜೊತೆಲಿ ಮಾತನಾಡ್ತಿದ್ದೆ. ಪಾಪ ಯಡಿಯೂರಪ್ಪನ ನೋಡಿ ಅವ್ರು ಎಷ್ಟು ಕಾಳಜಿ ಅಂತ ಹೇಳಿದರೆ, ಇಲ್ಲಪ್ಪ ನೀವು ರಾಜ್ಯದ ಮೂಲೆ ಮೂಲೆಗಳಿಂದ ಬಸ್ಸು ಕಾರುಗಳು ತೆಗೆದುಕೊಂಡು ಬರ್ತಾರೆ, ಎಲ್ರಿಗೂ ಮಾಹಿತಿ ಕೊಡಬೇಕು, ನಿಧಾನವಾಗಿ ಬರಬೇಕು, ಅವರೆಲ್ಲರೂ ಕೂಡ ಊಟ ಉಪಚಾರ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂದರೆ ಯಡಿಯೂರಪ್ಪನವರ ಕಾಳಜಿ ಏನು ಅನ್ನೋದು ಇದರಲ್ಲಿ ಅರ್ಥ ಆಗ್ತದೆ. ಮೊನ್ನೆನೂ ಕೂಡ ಆ ಮಾತನ್ನು ಹೇಳಿದರು, ನಿನ್ನೆನೂ ಕೂಡ ಅದೇ ಮಾತನ್ನು ಹೇಳ್ತಾಯಿದ್ರು. ಎಲ್ಲರೂ ಜೋಪಾನಾಗಿ ಬಂದು ಜೋಪಾನಾಗಿ ಹೋಗಬೇಕು, ನೀವೆಲ್ಲರೂ ತಿಳಿಸ್ಬೇಕು ಅನ್ನೋ ಕಿವಿ ಮಾತನ್ನು ಕೂಡ ಅವ್ರು ಹೇಳ್ತಾಯಿದ್ರು. ಭಾಳ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಆಗ್ತದೆ. ತಮ್ಮೆಲ್ಲರ ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಸಂಪೂರ್ಣ ಬೆಂಬಲ ಇರಬೇಕು, ಸಹಕಾರ ಇರಬೇಕು ಅಂತೇಳಿ ಸಂದರ್ಭ ವಿನಂತಿ ಮಾಡ್ತಾ ಇದ್ದೇನೆ.